ಇದಕ್ಕೆ ಸಂಬಂಧಪಟ್ಟಂತೆ ಸಂಗೀತ ನಿರ್ದೇಶಕರಾಗಿರುವಂತಹ ವಿ ಮನೋಹರ್ ಅವರು ಲೈನಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ರೀತಿಯಾದಂತಹ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಸ್ ಜಾನಕಿ ಅವರು ಗೃಹ ಬಂಧನದಲ್ಲಿದ್ದಾರಂತೆ, ಮೈಸೂರಿನ ಶ್ರೀರಾಮಪುರದ ಒಂದು ನಿವಾಸದಲ್ಲಿದ್ದಾರಂತೆ. ನವೀನ ಅನ್ನುವಂತಹ ಒಬ್ಬ ಕೇರ್ ಟೇಕರ್ ಅವರನ್ನು ನೋಡ್ಕೊಳ್ತಾ ಇದ್ದಾನಂತೆ. ಹಿರಿಯ ಪತ್ರಕರ್ತರು ಒಬ್ಬರು ಅವರನ್ನು ಮಾತಾಡಿಸ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ ಅಂತ ಹೋದರೆ ಆ ವ್ಯಕ್ತಿ ಬಿಡಲಿಲ್ವಂತೆ ಸರ್. ಆದರೆ ಅದಕ್ಕೂ ಮುಂಚೆ ನಿಮಗೆ ಜಾನಕಮ್ಮನವರು ರೀಸೆಂಟಾಗಿ ಯಾವಾಗ ಕಣ್ಣಿಗೆ ಕಾಣಿಸ್ಕೊಂಡಿದ್ರು, ನೀವು ಯಾವಾಗ ಭೇಟಿಯಾಗಿದ್ರಿ ಅವರನ್ನು? ಬಹಳ ವರ್ಷ ಆಯ್ತು. ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಾಗ ಅದ್ರಲ್ಲಿ 2 ಹಾಡು ಹಾಡಿದ್ರು ಅವರು. ಅದಾದ್ಮೇಲೆ ಅವರಿಂದ ಹಾಡಿಸ್ಬೇಕು ಅಂತ ಹೋಗಿದ್ದೆ. ಆದ್ರೆ ಅವರು ನನ್ನ ವಾಯ್ಸು ಈಗ ಅಷ್ಟು ನನಗೆ ಸಹಕಾರ ಕೊಡ್ತಾ ಇಲ್ಲ, ನಾನು ಹಾಡಕ್ ಆಗ್ತಾ ಇಲ್ಲ ಅಂತ ಹಾಡಿ ತೋರಿಸಿದ್ರು. ಆಮೇಲೆ ಅವ್ರು ಹೇಳಿದ್ರು, ನೋಡಿದ್ರಲ್ಲ ಹೇಗಿದೆ ನಮ್ದು ವಾಯ್ಸು ಈಗ ಅಷ್ಟು ಇದಿಲ್ಲ ಅಂತ. ಅದಾಗಿ ಸ್ವಲ್ಪ ದಿವಸ ಆದ್ಮೇಲೆ ನಾನು ಹಾಡಲ್ಲ, ಇನ್ನು ಮುಂದೆ ಹಾಡಲ್ಲ ಅಂತ ರಿಟೈರ್ಮೆಂಟ್ ತಗೊಂಡ್ರು. ಅದಾದ್ಮೇಲೆ ಮೊನ್ನೆ ಯಾರೋ ಹೋಗಿ ಭೇಟಿ ಮಾಡಿದ್ದಾರೆ ಅವ್ರನ್ನ. ಹಾಗಾಗಿ ಸರಿಯಾದ ವ್ಯಕ್ತಿಗಳ ಮೂಲಕ ಹೋದ್ರೆ ಭೇಟಿ ಆಗ್ತಾರೆ. ಏನಾಗುತ್ತೆ ಅಂದ್ರೆ ಅವರಿಗೂ ವಯಸ್ಸಾಗಿ ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂತ ಇರುತ್ತೆ. ಇಷ್ಟು ವರ್ಷ ದುಡ್ದಿದ್ದಾಯ್ತು, ನೆಮ್ಮದಿ ಬೇಕು ಅಂತ ಇರುತ್ತೆ. ಆವಾಗ ನಾವು ಹೋಗಿ ಅವರಿಗೆ ತೊಂದರೆ ಕೊಡಬಾರ್ದು, ಮಾಡಬಾರ್ದು. ಅವ್ರ ಹಾಡುಗಳನ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಬೇಕು, ಅವರಿಗೆ ಒಳ್ಳೇದು ಹಾರೈಸ್ಬೇಕು ಅಷ್ಟೇ. ಓಕೆ ಸರ್. ಆದರೆ ಎಸ್ ಜಾನಕಿ ಅವರ ಮಗ ಮೃತಪಟ್ಟ ಮೇಲೆ ಎಲ್ಲೋ ಒಂದು ಕಡೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ, ಮರುವಿನ ಕಾಯಿಲೆ ಅವರಿಗೆ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸರ್. ಮುಂಬರುವಂತಹ ದಿನಗಳಲ್ಲಿ ನೀವಾಗಿರಬಹುದು ಅಥವಾ ನಿಮ್ಮ ಸಂಗಡಿಗರಾಗಿರಬಹುದು ಆ ಒಂದು ಸ್ಥಳಕ್ಕೆ ಹೋಗಿ, ಅಂದರೆ ಮೈಸೂರಿನ ಶ್ರೀರಾಮಪುರದಲ್ಲಿ ಇರುವಂತಹ ಅವರ ಮನೆಗೆ ಹೋಗಿ ಭೇಟಿಯಾಗಿ ಬರುವಂತಹ ಕೆಲಸ ಏನಾದರೂ ಮಾಡ್ತೀರಾ ಅಂತ? ಖಂಡಿತ ಇಲ್ಲ. ನಾನು ನನ್ನ ಪಾಡಿಗೆ ನಾನಿದ್ದೀನಿ. ಅವರ ಹಾಡುಗಳನ್ನ ಕೇಳ್ಕೊಂಡು ಖುಷಿಯಾಗಿರ್ತೀನಿ, ಅವರಿಗೆ ಒಳ್ಳೇದನ್ನ ಹಾರೈಸ್ತೀನಿ. ಅವ್ರಿಗೆ ಹೋಗಿ ನಾನು ತೊಂದರೆ ಕೊಡಲ್ಲ, ಕಿರಿಕಿರಿ ಮಾಡಲ್ಲ. ಅವ್ರನ್ನೆಲ್ಲ ನೆಮ್ಮದಿಯಾಗಿ ಬಿಡಬೇಕು. ನಾವು ಹೋಗಿ ಭೇಟಿ ಮಾಡಿ ಎಲ್ಲ. ಅವ್ರದ್ದು ಒಂಥರ ಸರಸ್ವತಿ ಅವರು, ನಮ್ಮ ಕನ್ನಡ ಜಾಸ್ತಿ ಕನ್ನಡದಲ್ಲೇ ಹಾಡಿದ್ದವರು. ಅವ್ರು ತೆಲುಗಿನವರು ಆದ್ರೂ ಕೂಡ ಅವ್ರು ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಂತವ್ರು. ಅವರನ್ನು ಒಂದು ಆರಾಧನೆ ರೂಪದಲ್ಲಿ ನಾವು ನೋಡ್ಬೇಕು. ಓಕೆ ಸರ್, ಅಶ್ವವೇಗ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಇದು ವಿ ಮನೋಹರ್ ಅವರ ಮಾತು. ಯಾರಿಗೆ ತಾನೇ ಆ ಮಹಾತಾಯಿಯನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಾಗ ಬೇಡ ಅಂತ ಹೇಳ್ತಾರೆ, ಹೋಗಲ್ಲ ಅಂತ ಹೇಳ್ತಾರೆ. ಸಂಗೀತ ಕ್ಷೇತ್ರದ ಪ್ರತಿಯೊಬ್ಬರೂ ಕೂಡ, ಅದು ಯಾರೇ ಆಗಿರಲಿ, ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಒಬ್ಬ ಹಾಡುಗಾರ ಆಗಿರಲಿ, ಕೋರಸ್ ಹಾಡೋರಾಗಿರಲಿ, ಅಥವಾ ಯಾರೇ ಆಗಿರಲಿ, ಸೌಂಡ್ ಇಂಜಿನಿಯರ್ ಆಗಿರಲಿ, ಸ್ಟುಡಿಯೋದವರಾಗಿರಲಿ, ಪ್ರತಿಯೊಬ್ಬರೂ ಕೂಡ ಆ ಮಹಾತಾಯಿಯ ಅಭಿಮಾನಿಗಳೇ, ಮಹಾತಾಯಿಯ ಅಭಿಮಾನಿಗಳು.